ಮೇಘನಾ ಲೋಕೇಶ್. ಸುಮಾರು 25 ವರ್ಷಗಳಿಂದ ಇದ್ದಂತಹ ಆಟೋ ನಿಲ್ದಾಣವನ್ನು ರಾತ್ರಿಯ ಸಮಯದಲ್ಲಿ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಸರ್ಕಾರಿ ಭೂಮಿ ಕಬಳಿಸಲು ಹೊರಟಿದ್ದಾರೆಂದು ಪಿಕ್ಕೋಡು ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಜಾಗ ಉಳಿಸಿ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವ ವಾಣಿಜ್ಯ ಮಳಿಗೆಗಳನ್ನು ತಡೆಯುವಂತೆ ಉಪ ತಹಶೀಲ್ದಾರ್ ಅಶೋಕ್ ರವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಕೆಡಿಪಿ ಸದಸ್ಯ ಹಾಗೂ ಗ್ರಾಮಸ್ಥರಾದ ಚೇತನ್ ಸಿ ಗೌಡ, ತಾಲೂಕಿನ ಬಿಕ್ಕೋಡು ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಗೋಮಾಳದ 8 ಎಕರೆ 30 ಗುಂಟೆ ಜಾಗವಿದ್ದು, ಆ ಜಾಗದಲ್ಲಿ ಗಣಪತಿ ದೇವಾಲಯವಿದ್ದು, ಅದರ ಪಕ್ಕದ ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆ ಪಕ್ಕದಲ್ಲಿ ಸುಮಾರು 25 ವರ್ಷಗಳಿಂದ ಮಲೆನಾಡು ಆಟೋ ಚಾಲಕರ ಸಂಘದವರು ತಮ್ಮಗಳ ಜೀವನೋಪಾಯಕ್ಕಾಗಿ ಆಟೋ ನಿಲ್ದಾಣವನ್ನು ದಾನಿಗಳ ಸಹಾಯದಿಂದ ನಿರ್ಮಾಣ ಮಾಡಿಕೊಂಡು ಈ ಜಾಗದಲ್ಲಿ ಚಾಲಕರ ಹೆಸರಿನಲ್ಲಿ ಈ ನಿಲ್ದಾಣವನ್ನು ಸರ್ಕಾರದಿಂದ ನೋಂದಣಿಯಾಗಿದೆ. ಆದರೆ ಇಲ್ಲಿ ಕೆಲವರು ಈ ನಿಲ್ದಾಣ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನು ಯಾವುದೇ ಅನುಮತಿ ಪಡೆಯದೆ ನಿರ್ಮಾಣ ಮಾಡುತ್ತಿದ್ದು, ಇಲ್ಲಿದ್ದ ಆಟೋ ನಿಲ್ದಾಣವನ್ನು ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ. ಇದರ ವಿರುದ್ಧ ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಅತಿಕ್ರಮಣ ಮಾಡಿರುವ ಜಾಗದ ಬಗ್ಗೆ ಸಂಪೂರ್ಣ ದಾಖಲೆ ಸಮೇತ ಗೋಮಾಳದ ಜಾಗವನ್ನು ಕಬಳಿಸಿದ್ದಾರೆ ಎಂದು ದೂರು ನೀಡಿದರೂ ಸಹ ಇವರು ಕಣ್ಣು ಮುಚ್ಚಿ ಕುಳಿತಿದ್ದು, ಈಗಾಗಲೇ ಮಳಿಗೆಗಳ ಕಾಮಗಾರಿ ನಡೆಯುತ್ತಿದ್ದು, ತಕ್ಷಣವೇ ಅದನ್ನು ತಡೆದು ಸಾರ್ವಜನಿಕರ ಸೇವೆಗೆ ಮೀಸಲಿಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿದ್ದು, ಸರ್ಕಾರಿ ಜಾಗವನ್ನು ಉಳಿಸಲು ಮುಂದಾಗಿದ್ದರಿಂದ ಬಿಕ್ಕೋಡಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, ಸುಮಾರು 25 ವರ್ಷಗಳ ಕಾಲ ಇಲ್ಲಿ ನಾವು 50ಕ್ಕೂ ಹೆಚ್ಚು ಆಟೋಗಳನ್ನು ನಿಲ್ದಾಣದಲ್ಲಿ ನಿಲ್ಲಿಸಿಕೊಂಡು ತಮ್ಮ ಜೀವನ ನಡೆಸಿಕೊಂಡು ಬರುತ್ತಿದ್ದು, ಇಲ್ಲಿ ಎಲ್ಲ ಬಡವರಾಗಿದ್ದು, ಏಕಾಏಕಿ ರಾತ್ರಿ ಸಮಯದಲ್ಲಿ ಈ ನಿಲ್ದಾಣವನ್ನು ತೆರವುಗೊಳಿಸಿದ್ದಾರೆ. ಇದು ಸರ್ಕಾರಿ ಜಾಗವಾಗಿದ್ದು, ಆ ಜಾಗವನ್ನು ಅತಿಕ್ರಮಣವಾಗಿ ಪ್ರವೇಶಿಸಿ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದರ ವಿರುದ್ಧ ಕ್ರಮ ಕೈಗೊಂಡು ಈ ಹಿಂದೆ ಇದ್ದ ಆಟೋ ನಿಲ್ದಾಣವನ್ನು ಯಥಾಸ್ಥಿತಿ ಕಾಪಾಡುವಂತೆ ಚಾಲಕರ ಪರವಾಗಿ ಮನವಿ ಮಾಡಿದರು. 20 ವರ್ಷದಿಂದ ಏನು ಆಟೋ ಚಾಲಕರು ಒಂದು ಸಂಘಟನೆ ಮಾಡ್ಕೊಂಡಲ್ಲಿ ಆಟೋ ನಿಲ್ದಾಣವನ್ನು ನಿರ್ಮಿಸ್ಕೊಂಡಿದ್ದಾರೆ. ಅದನ್ನು ಇವತ್ತು ತೆರವು ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆ ತೆರವು ಮಾಡೋದಕ್ಕೆ ನಾವು ಒಪ್ಪಿರಲಿಲ್ಲ. ದಬ್ಬಾಳಿಕೆ ಮಾಡಿಬಿಟ್ಟು ಎಲ್ಲ ಬಡ ಕುಟುಂಬದವರು ಇವತ್ತು ಜೀವನ ಮಾಡೋ ಅಂಥದ್ದೇ ಒಂದು ಸ್ಥಿತಿ ಭಾರಿ ಗಂಭೀರವಾಗಿದೆ. 40ರಿಂದ 60 ಆಟೋ ಬಿಕ್ಕೋಡು ಒಳಗಡೆ ಇದ್ದಾವೆ. ಅದನ್ನು ಇವತ್ತು 200ರಿಂದ 300 ರೂಪಾಯಿ ಅವರು ಡೈಲಿ ಕೂಲಿ ಆಗುತ್ತೆ ಅಲ್ಲೋ ಗೊತ್ತಿಲ್ಲ, ಒಟ್ಟು ಚಾಲನೆ ಮಾಡ್ಕೊಂಡು ಹೆಂಗೆ ಬದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಅಲ್ಲಿಂದ ಒಕ್ಲೆಪ್ಸ ಅಂತ ಕೆಲಸ ಮಾಡಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಆಟೋ ಚಾಲನೆ ಮಾಡೋರೆಲ್ಲ ಎಲ್ಲಿಗೆ ಹೋಗ್ಬೇಕು? ಆ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ನಾವಿವತ್ತು ಮೇಡಮ್ ಬಂದು ನಮ್ಮ ರಿಕ್ವೆಷನ್ ತಗೊಂಡು ಶೀಘ್ರವಾಗಿ ಅದನ್ನು ತೆಗಿಯೋ ತನಕ ನಾವಿಲ್ಲಿಂದ ಎದಾಡಬಾರ್ದು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ಬಂದಿಲ್ಲ, ಇಲ್ಲ ಹುಟ್ಟು ಬೆಳೆದಿರೋ ನಾವು ಅಣ್ಣ ನಿಧಾನಕ್ಕೆ ಹೇಳಿ ಅವ್ರು ಮಾಡೋ ಹೊತ್ತಿಗೆ ನಾವು ಕಂಬ ತಕ್ಕೊಟ್ಟಿದೀವಿ ಮಾಡ್ಕೊಳ್ಳಿ ಅಂತ. ಇವತ್ತು ಅವ್ರು ಉಲ್ಟಾ ಮಾತಾಡೋ ಹೊತ್ತಿಗೆ ಮಧ್ಯದಲ್ಲಿ ಆಟ ಬರೋ ಜಾಗ ನಾವು ಅನುಸರಿಸ್ಕೊಂಡು ಒತ್ಸಲ್ಲ ನಮ್ ಕಂಬ ನಾವು ನೆಟ್ಟಿದ್ದೆಲ್ಲ ತಕ್ಕೊಟ್ಟಿದೀವಿ. ಓದ್ಸಲ ಇಲ್ಲಿ ನಾವು ಕಂಬಿ ಹಾಕಂದ್ರೆ ನೀವು ನೋಡಿ ಅವ್ರು ಇವಾಗ ನಮಗೆ ಉಲ್ಟಾ ಮಾತಾಡೋತ್ತಿಗೆ ಕಂಬ ಹಾಕಲ್ಲ, ಸೀಟ್ ಹಾಕಿರ್ತೀವಿ ಮೇಲೆ ಅಂತ ಹೇಳಿದ್ರು. ಕಂಬ ಹಾಕಿದ್ರೆ ಆಟ ಎಲ್ಲಿ ನಿಲ್ಸೋದು? ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಾಂತರಾಜು, ಹೊಯ್ಸಳ ಆಟೋ ಸಂಘದ ಪುಟ್ಟರಾಜು, ಮಂಜೇಗೌಡ, ರವೀಶ್, ಅಭಿಷೇಕ್, ಚೆನ್ನಯ್ಯ, ಜಗದೀಶ್, ತೇಜು, ಶಿವಣ್ಣ, ಚನ್ನಕೇಶವ, ತಮ್ಮಯ್ಯ, ಧರ್ಮೇಶ್, ಕಿರಣ್, ಸತೀಶ್, ರಾಕೇಶ್, ಧರಣೇಶ್, ಲಕ್ಷ್ಮೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು.